ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಒಂದು ಹೊಸ ಬಿಸಿಬೇಳೆಬಾತ್ ನೋಡೋಣ. ಅನ್ನದಲ್ಲಿ ಯಾವಾಗಲೂ ಬಿಸಿಬೇಳೆಬಾತನ್ನು ತಿಂದಿರ್ತೀರಾ, ಮಿಲೆಟ್ಸಲ್ಲೂ ತಿಂದಿರ್ತೀರಾ. ನಾನಿಲ್ಲಿ ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಬಿಸಿಬೇಳೆಬಾತ್ ಪುಡಿ ಕೂಡ ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಮಾಡ್ಕೊಳ್ಳೋಣ. ಮಾಡಿಟ್ಕೊಂಡ್ರೆ ಅದ್ರ ಘಮ ಕೂಡ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ನಾವಿಲ್ಲಿ ಒಂದು ಪಾವಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳೋಣಂತೆ. ಮೊದಲಿಗೆ ನಾನಿಲ್ಲಿ 1 ಲೋಟದಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಬಾಣಲೆಗೆ ಹಾಕಿ ಹುರಿತಾ ಇದ್ದೀನಿ. ಜಾಸ್ತಿ ಏನು ಹುರಿಯೋದು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಮುಟ್ಟಿ ನೋಡಿದರೆ ಬಿಸಿಯಾಗಿರಬೇಕು ಗೋಧಿ, ಅಷ್ಟು ಹುರಿದ್ರೆ ಸಾಕು. ನೋಡಿ ಇಷ್ಟಾಗಿದೆ, ಇವಾಗ ಬಿಸಿಯಾಗಿದೆ. ತೆಗಿತಾ ಇದ್ದೀನಿ. ಇದನ್ನು ನಾನು ಕುಕ್ಕರ್ ಬಟ್ಲಿಗೆ ಹಾಕೋತಾ ಇದ್ದೀನಿ. 1 ಲೋಟ ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಆನಂತರ ಸಮ ಪ್ರಮಾಣದಲ್ಲಿ ತೊಗರಿಬೇಳೆನೂ ತೊಗೋತಾ ಇದ್ದೀನಿ. 1 ಲೋಟ ತೊಗರಿಬೇಳೆನ ತೊಗೊಂಡು ಅದನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಆನಂತರ ಒಂದು ದೊಡ್ಡ ಕ್ಯಾರೆಟನ್ನು ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ದಪ್ಪನಾಗಿ ಪೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಸಿಬೇಳೆ ಬಾತಲ್ಲಿ ಎಲ್ಲ ಕರ್ಗೋಗುತ್ತೆ. ಆನಂತರ ಬೀನ್ಸನ್ನು ಒಂದು 150 ಗ್ರಾಮ್ ಬೀನ್ಸನ್ನು ಹಾಕೋತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮನ್ನು ದಪ್ಪನಾಗಿ ಹಾಕೋತಾ ಇದ್ದೀನಿ. ಇದನ್ನು ಒಗ್ಗರಣೆಲಿ ಕೂಡ ಹಾಕೋಬೋದು. ನಾನಿಲ್ಲಿ ಬೇಳೆ ಜೊತೆಗೇ ಹಾಕೋತಾ ಇದ್ದೀನಿ. ಆನಂತರ 1 ಹಿಡಿಯಷ್ಟು ಶೇಂಗಾನ ಹಾಕೋತಾ ಇದ್ದೀನಿ. ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ ಬಿಸಿಬೇಳೆ ಬಾತಿಗೆ. ಆನಂತರ 2 ಮಧ್ಯಮ ಗಾತ್ರದ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1/4 ಟೀ ಚಮಚದಷ್ಟು ಅರಿಶಿಣ, ಹಾಗೆ 1 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಇದನ್ನು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 2 ಬಟ್ಲನ್ನು ಕುಕ್ಕರಲ್ಲಿ ಇಟ್ಬಿಟ್ಟು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 3 ವಿಷಲ್ ಕೂಗಿ ಕುಕ್ಕರ್ ತಣ್ಣಗಾಗೋವರೆಗೂ ಬಿಸಿಬೇಳೆ ಬಾತ್ ಪುಡಿನ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ನಾನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಚಿಟಿಕೆಯಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಆನಂತರ 2 ಟೀ ಚಮಚದಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. 1.5 ಟೀ ಚಮಚದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ಹಾಕಬಾರ್ದು, ತುಂಬ ಲೋಳೆ ಆಗಿಬಿಡುತ್ತೆ. ಆನಂತರ ಜೀರಿಗೆನ 2 ಟೀ ಚಮಚ ಹಾಕೋತಾ ಇದ್ದೀನಿ. 1/4 ಟೀ ಚಮಚ ಮೆಣಸು ಕಾಳನ್ನು ಹಾಕೋತಾ ಇದ್ದೀನಿ. ಒಂದೇ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ. ಆನಂತರ 2 ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. 3ರಿಂದ 4 ಲವಂಗನ ಹಾಕೋತಾ ಇದ್ದೀನಿ. ಇದನ್ನು ಈಗ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋತಾ ಇರೋಣ. ಆನಂತರ ಕೊತ್ತಂಬರಿ ಕಾಳನ್ನು ಹಾಕೋಬೇಕು. ಈಗಲೇ ಕೊತ್ತಂಬರಿ ಕಾಳನ್ನು ಹಾಕೊಂಬಿಡ್ಬಾರ್ದು, ಯಾಕೆಂದರೆ ಹೊತ್ತೋಗ್ಬಿಡುತ್ತೆ. ಇವಾಗ 3 ಟೀ ಚಮಚದಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನು ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಉರಿ ಜಾಸ್ತಿ ಇಟ್ಕೋಬಾರ್ದು, ಉರಿನ ಸಣ್ಣ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ನೋಡಿ, ಎಲ್ಲವೂ ಹೊಂಬಣ್ಣ ಬರಬೇಕು, ಈ ಬಣ್ಣ ಬರಬೇಕು, ಅಲ್ಲಿ ತನಕನೂ ಹುರಿಬೇಕು. ಒಂದೊಳ್ಳೆ ಘಮ ಬರೋಕ್ಕೂ ಕೂಡ ಶುರು ಆಗುತ್ತೆ. ಆನಂತರ ಮಧ್ಯಮ ಗಾತ್ರದ ಅರ್ಧ ಕೊಬ್ಬರಿ ಬಟ್ಲಲ್ಲಿ, ಒಣ ಕೊಬ್ಬರಿ ಬಟ್ಲಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ಅಂದರೆ 1/4 ಭಾಗ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಕೂಡ ಹಾಕ್ಕೊಂಡು ಹುರಿಬೇಕು. ಅಂದರೆ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ನೋಡಿ, ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಈ ಮಸಾಲ ಪದಾರ್ಥನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಆನಂತರ 2 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿನ ಹಾಕೋದಾದರೆ ಕೊನೆಯಲ್ಲಿ ಕೊಬ್ಬರಿ ಹಾಕಿದ್ವಲ್ಲ, ಅದಕ್ಕಿಂತ ಮುಂಚೆನೇ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಕೋಬೋದು. ಒಂದು 8ರಿಂದ 10 ಮೆಣಸಿನ್ಕಾಯಿ ಸಾಕಾಗುತ್ತೆ. ಪುಡಿ ಮಾಡ್ಕೊಂಬರೋಣ. ಆನಂತರ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನೆನೆಸಿ ಇಡ್ತಾ ಇದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡಿ. ನೋಡಿ, ಬಣ್ಣ ಕೂಡ ಎಷ್ಟು ಒಳ್ಳೆಯದಾಗಿ ಚೆನ್ನಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಪುಡಿಯಾಗಿದೆ. ಈ ಥರ ಆದರೆ ಸಾಕು. ಇವಾಗ ನಾನೊಂದು ಪ್ಯಾನನ್ನು ಇಡ್ಕೋತಾ ಇದ್ದೀನಿ ಬಿಸಿಬೇಳೆ ಬಾತ್ ಮಾಡೋದಕ್ಕೆ. ಇದಕ್ಕೆ ನಾನು ಒಂದು 3ರಿಂದ 4 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ತುಪ್ಪ ಕೂಡ ಹಾಕೋಬೋದು, ಅಥವಾ ತುಪ್ಪ ಮತ್ತು ಎಣ್ಣೆನ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ 1 ಹಿಡಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ಆನಂತರ ಒಂದು 3 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಂಗನ್ನು ಹಾಕ್ಕೋಬೇಕು. 1/4 ಟೀ ಚಮಚದಷ್ಟು ಇಂಗನ್ನು ಹಾಕ್ಕೋಬೇಕು. ಇಂಗಿನ ಪರಿಮಳ ಇದ್ರೇ ಬಿಸಿಬೇಳೆ ಬಾತಿನ ಒಳ್ಳೆ ಘಮ ಬರೋದು. ಇಂಗು ಕಂಪಲ್ಸರಿ ಹಾಕಲೇಬೇಕು ಬಿಸಿಬೇಳೆ ಬಾತಿಗೆ. ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಆನಂತರ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಆನಂತರ ಒಂದು 2 ಇಂಚಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇವಾಗ ಪುಡಿ ಮಾಡಿಟ್ಟಂಥ ಬಿಸಿಬೇಳೆ ಬಾತ್ ಪುಡಿನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. 1 ಪಾವು ಬಿಸಿಬೇಳೆ ಬಾತಿಗೆ ಇಷ್ಟು ಪುಡಿನೂ ಬೇಕಾಗುತ್ತೆ. ನೀವು 2 ಪಾವು 3 ಪಾವು ಮಾಡೋದಂದರೆ ಈ ಪ್ರಮಾಣನೇ ಡಬಲ್ಲು ತ್ರಿಬಲ್ಲು ಮಾಡ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ
ಬೇಯಿಸಿಟ್ಟಿದ್ವಲ್ಲ ತರಕಾರಿ ಮತ್ತು ಗೋಧಿ, ಅದರಲ್ಲಿ ತರಕಾರಿ ಬೇಳೆ ಬೇಯಿಸಿದ್ವಲ್ಲ ಅದರಲ್ಲಿ ತರಕಾರಿ ಮಾತ್ರ ಹಾಕ್ಕೊಳ್ಳಿ. ಮೊದಲಿಗೆ ಬೇಳೆನ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಈ ತರಕಾರಿ ಮಾತ್ರ ಮೊದಲು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ತರಕಾರಿಗೆ. 1-2 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆನಂತರ ಕೆಳಗಡೆ ಉಳಿದಿರ್ತಕ್ಕಂಥ ಬೇಳೆನ ಚೆನ್ನಾಗಿ ಮಸಿಬೇಕು, ಇಲ್ಲಾಂದರೆ ಬಿಸಿಬೇಳೆಬಾತಲ್ಲಿ ಬೇಳೆ ಹಾಗೇ ಇರುತ್ತೆ. ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಸಿಬೇಕು. ಮಸಿದು ನೋಡಿ ಈ ಥರ ಮಾಡಿ ಹಾಕೋಬೇಕು. ಹಾಕಿ ಇದನ್ನು ಕೂಡ ತಿರುಗಿಸ್ಕೊಳ್ಳೋಣ. ಆನಂತರ ಗೋಧಿ ನುಚ್ಚನ್ನು ಬೇಯಿಸಿಟ್ಟಿದ್ವಲ್ಲ ಅದನ್ನು ಕೂಡ ಇವಾಗ ಸೇರಿಸ್ಕೊಬಿಡೋಣ. ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ನೀರು ಹಾಕಬೇಡಿ, ಸರಿಯಾಗಿ ಈ ಪುಡಿ ಮಸಾಲೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಕಡೆ ಚೆನ್ನಾಗಿ ಉಪ್ಪು ಖಾರ ಮಸಾಲ ಪದಾರ್ಥ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬೇಯಿಸುವಾಗೂ ಕೂಡ 2 ಲೋಟ ನೀರು ಹಾಕಿದ್ದೀವಿ ಗೋಧಿಗೆ. ಆನಂತರ ಬೇಳೆಗೆ ಕೂಡ 2 ಲೋಟ ನೀರು ಹಾಕಿದ್ದೀವಿ. ಇವಾಗ ಮತ್ತೆ 2 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಟೋಟಲಿ 1 ಪಾವು ಬಿಸಿಬೇಳೆಬಾತ್ ಮಾಡಬೇಕು ಅಂದರೆ 6 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. 1 ಪಾವು ಗೋಧಿ ನುಚ್ಚು, 1 ಪಾವು ಬೇಳೆ, ಈ ಎರಡಕ್ಕೂ ಸೇರಿ 6 ಲೋಟ ನೀರು ಹಿಡಿದಿದೆ. ಇವಾಗ ಇದನ್ನು ಸಣ್ಣ ಉರಿನಲ್ಲಿ ಕುದಿಸ್ಬೇಕು. ಕುದಿ ಬರೋವರೆಗೂ ಜೋರಿಟ್ಟಿರಿ. ಆನಂತರ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುದಿ ಬಂದಮೇಲೆ ಸಣ್ಣ ಉರಿನಲ್ಲಿ ಒಂದು 3-4 ನಿಮಿಷ ಬೆಂದರೆ ಸಾಕು. ಪೂರ್ತಿ ಇದೆಲ್ಲ ಸರಿಯಾಗಿ ಸೆಟ್ ಆಗಬೇಕು. ಅಲ್ಲಿ ತನಕ ಸಣ್ಣ ಉರಿನಲ್ಲಿ ಬೇಯಿಸಿ. ತುಂಬಾ ರುಚಿಯಾಗಿರುತ್ತೆ ಗೋಧಿ ನುಚ್ಚಿನ ಈ ಬಿಸಿಬೇಳೆಬಾತು. ಹಾಗೆ ಈ ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಉಪವಾಸದ ಸಂದರ್ಭದಲ್ಲೂ ಕೂಡ ಈ ಗೋಧಿ ನುಚ್ಚಿನ ಬಿಸಿಬೇಳೆಬಾತನ್ನು ನಾವು ಬಳಸ್ಕೋಬೋದು. ಆಗ ಎಷ್ಟು ಬೇಕೋ ಅಷ್ಟೇ ಬಿಸಿಬೇಳೆಬಾತ್ ಪುಡಿನ ಮಾಡಿಕೊಂಡು ಬಿಸಿಬೇಳೆಬಾತ್ ಮಾಡಿದ್ರೆ ಒಳ್ಳೆ ಘಮ ಅನ್ನೋ ರುಚಿಯಾದ ಬಿಸಿಬೇಳೆಬಾತ್ ತಯಾರಾಗುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಈ ಬಿಸಿಬೇಳೆಬಾತಿಗೆ ತುಪ್ಪ ಹಾಕ್ಕೊಂಡು ತಿಂದ್ರೇ ತುಂಬಾ ರುಚಿಯಾಗಿರುತ್ತೆ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.